ಜೈ ಶ್ರೀರಾಮ್. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಹ್ಯಾವ್ ಎ ಪ್ರಾಫಿಟಬಲ್ ಡೇ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಬಿಫೋರ್ ದಟ್ ಟೈಮ್ ನೋಡೋಣ. ಇವತ್ತು ಡೇಟ್ ಬಂದುಬಿಟ್ಟು ಜೂನ್ 6th 2026 ಆ್ಯಂಡ್ ಟೈಮ್ ಬಂದುಬಿಟ್ಟು 6:41 ಆಗ್ತಿದೆ. ಸೊ ಮಾರ್ನಿಂಗ್ 6:41 ಆಗ್ತಿದೆ. ಸೊ ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡಿ ತೋರಿಸ್ತೀನಿ ನೋಡಿ. ಈ ಒಂದು ವಿಡಿಯೋ ಓನ್ಲಿ ಫಾರ್ ದ ಎಜುಕೇಷನಲ್ ಪರ್ಪಸ್, ನಾಟ್ ಫಾರ್ ದ ಬೈ ಆ್ಯಂಡ್ ಸೇಲ್ ರೆಕಮೆಂಡೇಶನ್. ಓಕೆ, ಓನ್ಲಿ ಫಾರ್ ದ ಎಜುಕೇಷನಲ್ ಪರ್ಪಸ್. ಓಕೆ, ಸೊ ಇವತ್ತು ಮಾರ್ಕೆಟ್ ಬಂದುಬಿಟ್ಟು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿಬಿಟ್ಟು ಇಲ್ಲಿ ನೀವು ನೋಡಬಹುದು 23,538 ಏನಿದೆ ಎಕ್ಸಾಕ್ಟ್ಲಿ ಈ ಒಂದು ಪ್ರೈಸ್ಗೆ ಹೋಗ್ಬಿಟ್ಟು ಮೇ ಬಿ ಮಾರ್ಕೆಟಲ್ಲಿ ಒಂದು ಸ್ಮಾಲ್ ರಿವರ್ಸಲ್ ನೋಡ್ತೀವಿ. ಈ ರಿವರ್ಸಲ್ ಸಹ ಬಂದರೆ ನೀವು ನೋಡ್ಬೋದು, ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಸಮ್ವೇರ್ ಓಪನ್ ಆಗಿ ರಿಟೆಸ್ಟ್ ಇದು ಕೆಳಗಡೆ ಬೀಳ್ತಾ ಇದ್ರು ಸಹ ಈ ಒಂದು ಲೆವೆಲ್ ಏನಿದೆ 23,480 ಇದು ಬಂದುಬಿಟ್ಟು ಆ್ಯಕ್ಚುಲಿ ರೆಸಿಸ್ಟೆನ್ಸ್. ಈ ಒಂದು ರೆಸಿಸ್ಟೆನ್ಸು ಬ್ರೇಕ್ಔಟ್ ಆಗಿರುತ್ತೆ, ಹಾಗಾಗಿ ಇದು ರೀಟೆಸ್ಟ್ ಮಾಡೋಕ್ಕೆ ಬರುತ್ತೆ. ಓಕೆ, ರೀಟೆಸ್ಟ್ಗೆ ಮಾಡೋಕ್ಕೆ ಬಂದಾಗ ಇಲ್ಲಿ ನಿಮಗೆ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಫಾರ್ಮೇಷನ್ ಥರ ಆಗುತ್ತೆ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಫಾರ್ಮೇಷನ್ ಆಗಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದರೆ ಇಲ್ಲಿಂದ ನಾವು ಸಾಲಿಡ್ ಮೊಮೆಂಟಮ್ ನೋಡ್ತೀವಿ. ಮತ್ತೆ ನೀವು ನೋಡ್ಬೋದು ಇದು ಮೇಜರ್ ರೆಸಿಸ್ಟೆನ್ಸ್. ಈ ಒಂದು ರೆಸಿಸ್ಟೆನ್ಸ್ಗೆ ಹೋಗಿ ತಿರ್ಗಾ ಒಂದು 10 to 15 ಮಿನಿಟ್ಸ್ ಇಲ್ಲೇ ಇರುತ್ತೆ, ಮತ್ತೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ. ಸೊ ಮೇ ಬಿ ಮಾರ್ಕೆಟಲ್ಲಿ ಈ ಒಂದು 23,557 ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ರೆ ಮತ್ತೆ ನಮಗೆ ಇರೋದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಬಂದುಬಿಟ್ಟು ಇದು. ಸೊ ನೀವು ನೋಡ್ಬೋದು 23,625 ಏನಿದೆ ಇದು ಬಂದುಬಿಟ್ಟು ಈ ಒಂದು ಲೆವೆಲ್ನ ಮಾರ್ಕೆಟ್ ಬಂದುಬಿಟ್ಟು ಮ್ಯಾಗ್ನೆಟ್ ಥರ ಇದನ್ನು ಅಟ್ರಾಕ್ಟ್ ಮಾಡ್ತಾನೆ ಇರುತ್ತೆ. ನೀವು ಸಹ ನೋಡ್ಬೋದು 23,625 ಬಂದುಬಿಟ್ಟು ಮಾರ್ಕೆಟ್ ಬಂದುಬಿಟ್ಟು ಈ ಒಂದು ಲೆವೆಲ್ನ ಅಟ್ರಾಕ್ಟ್ ಮಾಡುತ್ತೆ. ಈ ಒಂದು ಲೆವೆಲ್ಗೆ ಬಂದು ಎನಿ ಟೈಮ್ ಮಾರ್ಕೆಟಲ್ಲಿ ನಾವು ಶಾರ್ಪ್ ಅವೇ ಫಾಲ್ ನೋಡ್ತೀವಿ. ಇನ್ ಕೇಸ್ ಇದೇನಾದರೂ ಫಾಲ್ ಆಗ್ತಾ ಇದ್ರೆ ಸೇಮ್ ಮತ್ತೆ ಇಲ್ಲಿ ಪ್ರೀವಿಯಸ್ಲಿ ನಮಗೆ ಇದು ಸಪೋರ್ಟ್ ತಾನೆ 23,557 ಬಂದುಬಿಟ್ಟು ಸಪೋರ್ಟ್ ಝೋನ್. ಈ ಒಂದು ಸಪೋರ್ಟ್ ಝೋನ್ಗೆ ಬಂದು ಅಗೈನ್ ಮಾರ್ಕೆಟಲ್ಲಿ ಒಂದು ಪುಲ್ ಬ್ಯಾಕ್ ಬರುತ್ತೆ. ಇಷ್ಟು ಫಾಲ್ ಆಯ್ತಲ್ವಾ, ಸೊ ಇದರಲ್ಲೂ ಸಹ ಒಂದು ಪುಲ್ ಬ್ಯಾಕ್ ಬರುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ಲೆವೆಲ್ ಏನಿದೆ ಸರ್, ಈ ಲೆವೆಲ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಲೆವೆಲ್. ಅಬೋವ್ ದಿಸ್ ಮಾರ್ಕೆಟಲ್ಲಿ ನಾವು ಬುಲ್ಲಿಶೇ ನೋಡ್ತೀವಿ. ಓಕೆ, ಅಬೋವ್ ದಿಸ್ ನಾವು ಬುಲ್ಲಿಶೇ ನೋಡ್ತೀವಿ. ಮತ್ತೆ ಇನ್ ಕೇಸ್ ಇದ್ರ ಕೆಳಗಡೆ ಬಂದರೆ ಅಗೈನ್ ಮಾರ್ಕೆಟಲ್ಲಿ ಡೌನ್ ಫಾಲ್ ನೋಡ್ತೀವಿ. ಇವಾಗ ಏನು ಹೇಳಿದ್ದೀನಿ, ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಇದು ಬಂದುಬಿಟ್ಟು ಪ್ಲಾನ್ ನಂಬರ್ ಎ. ಓಕೆ, ಇವಾಗ ಪ್ಲಾನ್ ನಂಬರ್ ಬಿಗೆ ಬರ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಆಲ್ವೇಸ್ ನಮಗೆ 2 to 3 ಪ್ಲಾನ್ಸ್ ಇರಬೇಕು ಬಿಫೋರ್ ಕಮಿಂಗ್ ಟು ದ ಮಾರ್ಕೆಟ್. ಓಕೆ, ಸೊ ಈಗ ಮಾರ್ಕೆಟ್ ಸಮ್ವೇರ್ ಈ ಒಂದು 23,480 ಹತ್ರ ಓಪನ್ ಆಗುತ್ತೆ. ಇದು ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್ ಮೇಜರ್ ರಿಜೆಕ್ಷನ್ ಸರ್. ಮಾರ್ಕೆಟ್ ಏನಾದರೂ ಇನ್ಸೈಡ್ ಏನಾದರೂ ಇದೆ ಅಂತಂದ್ರೆ ಮೇ ಬಿ ಮಾರ್ಕೆಟಲ್ಲಿ ಪ್ಲಾನ್ ಆಫ್ ಆಕ್ಷನ್ ಇಲ್ಲೇ ನಮಗೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಈವನ್ ಇದು ಅಪ್ಸೈಡು ಬ್ರೇಕ್ಔಟ್ ಆಗ್ಬೋದು. ನಂಬರ್ ಒನ್. ಇನ್ ಕೇಸ್ ಇದು ರಿಜೆಕ್ಷನ್ ತಗೊಂಡು ಮಾರ್ಕೆಟ್ ಅಲ್ಲಿ ಇಲ್ಲಿಂದ ಸ್ಟ್ರಾಂಗ್ ಫಾಲು ಸಹ ನೋಡ್ಬೋದು. ಮತ್ತೆ ಇದು ಇನ್ನೊಂದೇನು ಅಂತಂದ್ರೆ ಒಂದು ಸ್ಮಾಲ್ ಟ್ರಿಕ್ ಹೇಳ್ತೀನಿ ನೋಡಿ. ಫ್ರೈಡೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸೇಲಿಂಗೇ ಆಗ್ತಾ ಇರುತ್ತೆ ಸರ್. ಸುಮಾರು ಸತಿ ಮಾರ್ಕೆಟ್ ಅಲ್ಲಿ ಸೇಲಿಂಗೇ ಆಗ್ತಾ ಇರುತ್ತೆ ಫ್ರೈಡೆ ಅಂತಂದ್ರೆ, ಬಿಕಾಸ್ ಸುಮಾರು ಜನರು ಅವರ ಒಂದು ಪೊಸಿಷನ್ ನ ಸ್ಕ್ವೇರ್ ಆಫ್ ಮಾಡ್ಕೊಂಡು ಬಿಡ್ತಾರೆ. ಸೊ ಆ ಒಂದು ರೀಸನ್ ಇಂದ ಏನಾಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಫ್ರೈಡೇಸ್ ಕೆಳಗಡೆ ಬೀಳ್ತಾ ಇರುತ್ತೆ. ಓಕೆ, ಸೊ ಮೇ ಬಿ ಈ ಒಂದು ರೆಸಿಸ್ಟೆನ್ಸ್ ಕೆಳಗಡೆ ಇದ್ರೆ ಮೇ ಬಿ ಮಾರ್ಕೆಟ್ ಬಂದ್ಬಿಟ್ಟು 23,456 ಕೆಳಗೆ ಮಾರ್ಕೆಟ್ ಬಂದ್ಬಿಟ್ಟು ಡೌನ್ ಫಾಲ್ ಆಗ್ತಾ ಇರುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಇನ್ ಕೇಸ್ ಇದೇನಾದ್ರೂ ಕೆಳಗಡೆ ಬೀಳ್ತಾ ಇದ್ರೆ ಈ ಒಂದು 23,344 ಏನಿದೆ ಇಲ್ಲಿಂದ ಮಾರ್ಕೆಟ್ ಬಂದ್ಬಿಟ್ಟು ಸಪೋರ್ಟ್ ತಗೋಬಹುದು. ಈ ಒಂದು ಲೆವೆಲ್ ಬಂದ್ಬಿಟ್ಟು ಏನು ಅಂತಂದ್ರೆ ಅಟ್ರಾಕ್ಟ್ ಮಾಡುತ್ತೆ ಈ ಒಂದು ಲೆವೆಲ್ನ. ನೀವು ನಿನ್ನೆ ನೋಡೋದಾದ್ರೆ ಎಕ್ಸಾಕ್ಟ್ಲಿ ಪ್ರೈಸ್ ಬಂದ್ಬಿಟ್ಟು ಇಲ್ಲಿಂದ ಸಪೋರ್ಟ್ ಮಾಡ್ತು. ಇದು ಸಪೋರ್ಟ್ ಹೇಗೆ ಮಾಡಿದೆ ಸೇಮ್ ಹಾಗೆ ಈ ಒಂದು ಲೆವೆಲ್ ಸಹ 23,344 ಏನಿದೆ ಇದು ಸಹ ಸೇಮ್ ಇದು ಹೇಗೆ ವರ್ಕ್ ಆಯ್ತು ಸೇಮ್ ಇದು ಸಹ ಹಾಗೆ ವರ್ಕೌಟ್ ಆಗ್ತಾ ಇರುತ್ತೆ. ಇನ್ ಕೇಸ್ ಬಿಲೋ ದಿಸ್ ಏನಾದರೂ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಇಷ್ಟು ರೇಂಜ್ ಇದೆ 23,180 ತನಕ ರೇಂಜ್ ಇರುತ್ತೆ, ಇಲ್ಲಿ ತನಕ ಸಹ ಬೀಳ್ಬೋದು. ಸೊ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದು ಪ್ಲಾನ್ ನಂಬರ್ ಬಿ. ಅಂಡ್ ಬಿಲೋ ದಿಸ್ ಮಾರ್ಕೆಟ್ ಅಲ್ಲಿ ಬೇರಿಶ್ ಮೊಮೆಂಟಮ್ ಇರುತ್ತೆ. ಎನಿಹೌ ಇಲ್ಲಿ ತನಕ ನಾವು ನೋಡೋದಾದ್ರೆ ಆಲ್ಮೋಸ್ಟ್ 300 ಪಾಯಿಂಟ್ಸ್ ಇದೆ. ಸೊ ಆಲ್ವೇಸ್ ಮಾರ್ಕೆಟ್ ಅಲ್ಲಿ ಏನಾಗತ್ತೆ ಅಂದ್ರೆ 1 to 1.5% ಮೂವ್ಮೆಂಟಮ್ ಸಹ ಓನ್ಲಿ ಆಗ್ತಾ ಇರುತ್ತೆ. 3%, 4%, 2% ರೇರ್ ಆಗಿ ಆಗ್ತಾ ಇರುತ್ತೆ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ. ಓಕೆ, ಸೊ ಇದು ಬಂದುಬಿಟ್ಟು ಇವತ್ತಿನ ಮಾರ್ಕೆಟ್ ಪ್ರೀ ಮಾರ್ಕೆಟ್ ಅನಾಲಿಸಿಸ್. ಓಕೆ, ಸೊ ಈ ಒಂದು ವಿಡಿಯೋ ಓನ್ಲಿ ಫಾರ್ ದ ಎಜುಕೇಶನಲ್ ಪರ್ಪಸ್.
ಓಕೆ, ಈವನ್ ನೀವು ಸಹ ಹೋಗ್ತಾ ಹೋಗ್ತಾ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿಬಿಟ್ಟು ಹೋಗಿ. ಸೊ ಎಲ್ಲರೂ ಪ್ರಾಫಿಟ್ ಮಾಡಿ. ಸೊ ಮತ್ತೆ ಸಂಜೆ ಸಿಗ್ತೀನಿ ಆ್ಯಂಡ್ ಯೂಟ್ಯೂಬ್ ಲೈವ್ಗೂ ಸಹ ಬರ್ತೀನಿ. ಯೂಟ್ಯೂಬ್ ಲೈವಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಪ್ರಾಫಿಟಬಲ್ ಡೇ.